ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶ್ರೀಶಕ್ತಿ ಭವನದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನು ವಿಭಾಗೀಯ ಅಧ್ಯಕ್ಷರಾದ ಯಗಚಿಗಟ್ಟಿ ರಾಘವೇಂದ್ರ ಉದ್ಘಾಟಿಸಿದರು. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಅಧ್ಯಕ್ಷರಾಗಿ ಅಗಸರಹಳ್ಳಿ ನರಸಿಂಹಮೂರ್ತಿ ಹಾಗೂ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಘವೇಂದ್ರ ಯಗಚಿಗಟ್ಟಿ, ನಮ್ಮ ಸಮಾಜ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದಾಗ ಹಾಗೂ ಅಂಬೇಡ್ಕರರ ಚಿಂತನೆಯೊಂದಿಗೆ ಬದುಕಿದಾಗ ಬದುಕು ಸಾರ್ಥಕವಾಗುತ್ತೆ. ಅಂಬೇಡ್ಕರ್ ಸೇವಾ ಸಮಿತಿಯು ದೀನದಲಿತರಿಗೆ ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ನಿಷ್ಪಕ್ಷಪಾತವಾಗಿ ಸೇವೆ ಮಾಡಲು ಸದಾ ಸಿದ್ಧವಾಗಿರುತ್ತೆ ಅಂತ ತಿಳಿಸಿದರು. ಯಾವುದೇ ಪಾರ್ಟಿ ಇರಬಹುದು, ರಾಜಕಾರಣಿಗಳು, ಬಂಡವಾಳಶಾಹಿಗಳು ದಲಿತರ ಮೇಲೆ ಕೆಲವು ಜಮೀನಿನ ವಿಚಾರವಾಗಿ, ವಸತಿ ವಿಚಾರವಾಗಿ, ನಿವೇಶನದ ವಿಚಾರವಾಗಿ ಒಕ್ಕಲಿಸುವಂತ ಸಂದರ್ಭದಲ್ಲಿ ಅವರಿಗೆ ಎಗಲಿಗೆ ಗಿರು ಕೊಟ್ಟು ಜೊತೆಲಿ ನಿಂತುಕೊಂಡು ಇವತ್ತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಜಾತ್ಯತೀತವಾಗಿ ನೊಂದವರು ಧ್ವನಿಯಾಗಿರ್ತಕ್ಕಂಥ ಕೆಲಸನ ಡಾಕ್ಟರ್ ಸಂದೇಶ್ ಅವರು ಮಾಡ್ತಾ ಇರ್ತಕ್ಕಂಥ ವಿಚಾರಗಳನ್ನ ನಾನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ತಿಪಟೂರು ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಮತ್ತಿಘಟ್ಟ ಮಾತನಾಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವುದರ ಮೂಲಕ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಸಮುದಾಯಗಳು ಎಲ್ಲ ರಂಗಗಳಲ್ಲಿ ಪ್ರಗತಿ ಹೊಂದಲು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಅಂತ ತಿಳಿಸಿದರು. ನಮ್ಮಲ್ಲಿ ಶೋಷಣೆ ಇರಬಹುದು, ಸಾಮಾಜಿಕ ಅಸಮಾನತೆ ಇರಬಹುದು, ಅದು ನಾವು ಹೋಗಲಾಡಿಸಬೇಕು ಅಂತಂದ್ರೆ ಹೋರಾಟ ಒಂದು ಭಾಗ ಆದ್ರೆ ನಾವು ಆರ್ಥಿಕವಾಗಿ ಚೈತನ್ಯಗೊಳ್ಳದೆ ಇನ್ನೊಂದು ಮುಖ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಮ್ಮ ಯುವಕರೆಲ್ಲರೂ ಕೂಡ, ಸಮುದಾಯದ ಯುವಕರೆಲ್ಲರೂ ಕೂಡ ಆರ್ಥಿಕವಾಗಿ ಬೆಳೆಯಬೇಕು ಅನ್ನೋದೇ ಈ ಸಂಘಟನೆಯ ಮೂಲ ಉದ್ದೇಶ. ಹಾಗೂ ಅಂಬೇಡ್ಕರ್ ಅವರ ಆಶಯವೂ ಕೂಡ ಅದೇ ಆಗಿತ್ತು. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬೆಳೆದ್ರೆ ಮಾತ್ರ ನಮ್ಮ ಸಾಮಾಜಿಕವಾದ ಅಸಮತೋಲನವನ್ನ ಕಾಪಾಡ್ಕೋಬಹುದು ಅಂತ ಹೇಳಿ ಅಂಬೇಡ್ಕರ್ ಕೂಡ ಅದೇ ಮಂತ್ರನ ಹೇಳಿದ್ದಾರೆ. ಹಾಗಾಗಿ ಯುವಕರೆಲ್ಲರೂ ಕೂಡ ಆರ್ಥಿಕವಾಗಿ, ಯಾಕೆಂದ್ರೆ ಈ ಸಂದರ್ಭದಲ್ಲಿ ತಿಪಟೂರು ನಗರ ಘಟಕ ಅಧ್ಯಕ್ಷರಾದ ರಮೇಶ್ ಮಾರನಗೆರೆ, ನೂತನ ತಾಲೂಕು ಅಧ್ಯಕ್ಷ ಅಗಸರಹಳ್ಳಿ ನರಸಿಂಹಮೂರ್ತಿ, ಅಶೋಕ್ ಬಳ್ಳೇಕೆರೆ, ಪ್ರಕಾಶ್ ಬಳ್ಳೇಕೆರೆ, ರಂಗಸ್ವಾಮಿ ತುರುವೇಕೆರೆ, ಅಲೆಮಾರಿ ಸಂಘದ ಅಧ್ಯಕ್ಷರು, ಗ್ರಾಮ ಘಟಕದ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು. ವರದಿ ಮಂಜು ಗುರುಗದಹಳ್ಳಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.